ನಮಸ್ಕಾರ ರೀ ಮೇಡಮ್ ಅವ್ರ. ನಾಚ್ಕೋಬೇಡ್ರಿ, ಅಲ್ಲಿ ನಿಂತ್ಕೊಂಡ್ ಮಾತಾಡ್ತೀರಿ. ನಾಚೋದ್ರಾಗ ಏನೈತಿ? ಏನ್ ನಿಮ್ಮ ಹೆಸರು? ನನ್ನ ಹೆಸರು ಕಾವೇರಿ. ಕಾವೇರಿ, ಓಕೆ. ನೋಡ್ರಿ ಅವ್ವ, ನೀವು ಬರ್ರಿ ಇಲ್ಲಿ. ಅವ್ರು 30 ವರ್ಷದಿಂದ ಅರ್ಜಿ ಕೊಟ್ಟಾರಂತ. ಏನ್ ಲಕ್ಷ್ಮಿ 30 ವರ್ಷಲಿಂತ್ರಣ ಈಗ 30 ಸದನ ಆಗೈತೆ ಅರ್ಜಿ. ಒಮ್ಮೆ ಕೊಟ್ಟು ಕೈ ಬಿಟ್ಟಿಲ್ಲ. 30 ಯಾಕೆ 60 ಸತ ಕೊಟ್ಟು ಬಂದ್ವಿ. ನಾನು ಅದಿನ ನೋಡ್ಯಾರ ಬಿಟ್ಟಾರ ಗೊತ್ತಿಲ್ಲ, ಇಸ್ಕೊಂಡಾರ. ಆದ್ರ ಮನಿ ಕೊಟ್ಟಿಲ್ಲ. ಬಂದವ್ರಿಗೆ ಒಳ್ಳೆ ಬಂದವ್ರಿಗೆ ಕೊಟ್ಟಿದಾರ. ಏನ್ ನಿಮ್ಮ ಹೆಸರು? ಕಾವೇರಿ. ಕಾವೇರಿ ಅವ್ರೆ, ಈಗ ಲಕ್ಷ್ಮಿ ಅವರು ಕಾವೇರಿ ಅವರು 30 ವರ್ಷದಿಂದ ಅರ್ಜಿ ಕೊಟ್ಟಿದಾರಂತೆ. 30 ವರ್ಷದಿಂದ ಮನೆ ಆಗಿಲ್ಲ ಅಂದ್ರೆ ಅವ್ರು ಅರ್ಜಿ ಓದಿಲ್ಲ ಅಂತ. ನನಗೀಗ ಭೈರತಿ ರಣಗಲ್ ಸಿನಿಮಾ ನೆನಪಾಗ ಕುಂತೈತ್ರಿ. ಭೈರತಿ ರಣಗಲ್ ಸಿನಿಮಾದಲ್ಲಿ ಅರ್ಜಿ ಕೊಡ್ತಾನ್ರಿ, ಅವ್ರ ಅಪ್ಪ ಮಗ ಕೊಡ್ತಾನ್ರಿ, ಅರ್ಜಿ ಓದೋದಲ್ರಿ. ಒಂದಿನ ಭೈರತಿ ರಣಗಲ್ ಏನು ಮಾಡ್ತಾನ್ರಿ, ಆ ಪತ್ರದಾಗ ನಿಮ್ಮ ಆಫೀಸ್ ಒಳಗೆ ಬಾಂಬ್ ಬಿಟ್ಟಿನಿ ಅಂತ ಬರ್ದಿರ್ತಾನ್ರಿ ಆತ. ಅದನ್ನು ಓದಲ್ರಿ ಅವ್ರು. ಹೌದಣ್ಣ, ಅದನ್ನು ಓದಲ್ರಿ. ಏನು ಆಮೇಲೆ ಬಾಂಬ್ ಬ್ಲಾಸ್ಟ್ ಆಗ್ಬಿಡ್ತೈತ್ರಿ. ಭೈರತಿ ರಣಗಲ್ ಪಿಕ್ಚರೊಳಗ ಕೋರ್ಟ್ ಲಾಯರ್ ಜಡ್ಜ್ ಕೇಳ್ತಾರ್ರಿ, ಏನ್ ಬರ್ದಿದೆ ಅರ್ಜಿ ಒಳಗ? ಯುವರ್ ಆನರ್, ನಾನು ಅದ್ರೊಳಗಡೆ ಬಾಂಬ್ ಬಿಡ್ತೀನಿ ಅಂತ ಬರ್ದಿದೆ. ಅದನ್ನೂ ಕೂಡ ಅಧಿಕಾರಿಗಳು ಓದಿಲ್ಲ. ಭಾಳ ಅದ್ಭುತವಾಗಿ ತೋರ್ಸರ್ರಿ. ನಿಮ್ಮಂತವ್ರಿಗೆ ಅದು ನಿಜವಾಗ್ಲೂ ಬಿಡ್ರಿ, ಅದು ಮಾತಾಡಂಗಿಲ್ರಿ ಒಟ್ಟ ಇಲ್ಲ. ಇಲ್ಲಣ್ಣ, ಮನೇದು ಒಂದ ಸಮಸ್ಯೆ ಅಲ್ಲ, ಓಣ್ಯಾಗ ಏನಾದ್ರೂ ಇಲ್ಲಿ ಯಾರು ದಿಕ್ಕನೇ ಇಲ್ಲ. ಕೇಳೋರ್ ಮೊನ್ನೆ ಒಂದು ಹುಡುಗ ಇಲ್ಲ ನೀರೊಳಗೆ ಬಿದ್ಸತ್ತ. ಮೆಂಬರ್ ಆದಂತಾರ ಬಂದನ್ನ ಚೆಕ್ ಮಾಡ್ಲಿಲ್ಲ. ನಮ್ಮ ಅಪ್ಪಾರ ನಮ್ಮ ಅಣ್ಣತಂಬರ ನಿಂತ ಇಲ್ಲ ಹಿಂದ್ಗಡೆ ಹೊಂಡ ಐತಣ್ಣ. ಹೊಂಡ ಐತಿ, ದೊಡ್ಡದ ಕಲ್ಯಾಣ ಐತಿ. ಇಲ್ಲ ಅಣ್ಣ, ನಮ್ಮ ಮೇಳಂಗ್ ಏನಿಲ್ಲಣ್ಣ. ಆಮೇಲೆ ಗೋರ್ಮೆಂಟ್ ಏನ್ ತನಿಖೆ ಮಾಡ್ವಲ್ದು ಅದ್ರ ಬಗ್ಗೆ. ಸಣ್ಣ ಸಣ್ಣ ಮಗು ಅಣ್ಣ, ಸಣ್ಣ ಕೂಸಣ್ಣ ಬಿದ್ದಿದ್ದ. ಹೇಳು ಮೆಂಬರ್ ಆದಂದವ್ರು ಸನೇ ಕಾಯ್ಲಿಲ್ಲ. ನಮ್ಮ ಮನೆಯೊಳಗೆ ಅಣ್ಣತಂಬರದು ಎಲ್ಲ ಕೂಡಿ ಆ ತಾಯಿಗೆ ಅಜ್ಜಿಗೆ ನಮ್ಮ ಅಪ್ಪರ ಆರಾಮಿಲ್ಲ ಅಂದ್ರು ಮನೆ ಮಟ್ಟ ಹೋಗಿ ಕರ್ಕೊಂಡು ಬಂದು ಅವ್ರಿಗೆ ಆಶ್ವಾಸನೆ ಕೊಟ್ಟು ಆ ಹುಡುಗಂದೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸಿ ನಮ್ಮ ಅಣ್ಣತಂಬ್ರು ಇಷ್ಟರು ಇದನ್ನ ವಿಚಾರಣೆ ಮಾಡಿದ್ರು. ಮೆಂಬರ್ ಆದಂತವ ಬಂದು ಒಂದು ಸಮಾಧಾನ 2 ಮಾತು ಹೇಳಿಲ್ಲ. 2 ಸಮಾಧಾನ ಮಾತು. ದೊಡ್ಡ ಹೊಂಡ ಐತಿಲ್ಲಿ. ಏನ್ ಆರಿಸ್ ಬರ್ತಾರಣ್ಣ ಅವರು. ನಮ್ಮ ಬಾಯಿಗೆ ಬೆಗಳ ಬರ್ತಾವ ನೋಡು. ಏನ್ ಆರಿಸ್ ಬಂದು ಏನ್ ಮಾಡೋದೈತಣ್ಣ? ಎಷ್ಟು ಬಡವ್ರದಾರ ಗೊತ್ತಿಲ್ಲ ಓಣಿ ಒಳಗ. ನೀನ್ ಬೇಕಾ ರೌಂಡ್ ಹೊಡೆದು ಬಾ, ಎಷ್ಟು ತ್ರಾಸ ಐತಿಲ್ಲ ಬಡವ್ರಿಗೆ. ಓಣಿ ಆಕಾರ ನೋಡು. ಹಾವು ಹೆಗ್ಗಣ ಚೋಳನ ಹಿಂಗ ಬರ್ತಾವ. ಕ್ಲೀನ್ ರೋಡ್ ಇಲ್ಲ. ಇಲ್ಲ ನಂದು ಬಾಯಿ ಭಾಳ ಜಾಸ್ತಿ. ನಾನು ಎಲ್ಲರಿಗೂ ಕಟ್ಟಾಕಾಗೀನಿ ಇಲ್ಲಿ. ಎಲ್ಲರೂ ಹೆದರ್ತಾರ, ಯಾರು ಮಾತಾಡಂಗಿಲ್ಲ. ಆಮೇಲೆ ಅಧಿಕಾರಿಗಳು ಬಂದು ತನಿಖೆ ಮಾಡಂಗಿಲ್ಲ. ದಿಕ್ಕಿಲ್ಲ ದೆಸೆ ಇಲ್ಲ ಈ ಏರಿಯಾಕಂತೂ. ಜೋಳಗಲ್ಲಿ ಹೆಂಗೈತಿ ಕೆಸರಿನ ಏರಿಯಾ ಅದನ್ನ ಆಗ್ಬಿಟ್ಟೈತಿ. ಸುಧಾರಣೆ ಬೇಡ ಈ ಏರಿಯಾಕ. ಜೋಳಗಲ್ಲಿ ಗಂಗಾಪುರ ಪೇಟೆ ಜೋಳಗಲ್ಲಿ. ಇದು ಜೋಳಗಲ್ಲಿ ಹಿಂಗ ಇದ್ ಬಿಡೋದು. ಹೇಳೋಣ, ಕ್ಲೀನ್ ಇಲ್ಲ. ಯಾರು ಗಟ್ರ ಬಳಿಯಾರ ಬರಲ್ಲ. ಒಂದ್ ಏನಿಲ್ಲ, ಬರೀ ಎಲ್ಲಿ ನೋಡ್ತೀವಿ ಬಿದ್ದ ಮನಿ. ಬಡವರು ಯಾವಾಗ ತಗಡಿ ಗುಡಿಸಲ್ ಮನ್ಯಾಗ ತಗಡಿನ ಮನೆಗೆ ಸಾಯ್ಬೇಕ. ಅವ್ರು ಬರ್ತಾರ, ಭಿಕ್ಷೆ ಬಿಡಕ್ ಬರ್ತಾರ. ಅವಾಗ ಹಾಕ್ರಿ ನಮ್ಗೊಂದ್ ರೊಟ್ಟಿ ಅಂತಂದು. ಮತ್ತೆ ಹಂಗ ಬರ್ತಾರ ಅವ್ರು. ಹಾಕ್ರಿ ನಮ್ಗೊಂದ್ ರೊಟ್ಟಿ ಅಂತಂದ್ ಬರ್ತಾರ. ಅವಾಗ ಏನು ಇಲ್ಲ. ಯಾರು ವಿಚಾರಣೆ ಅಣ್ಣ, ಅಧಿಕಾರ ಬೇಕಂತ ಬಂದಿರ್ತೀರಿ. ಬಡವ್ರು ಸಹಾಯ ಮಾಡಕ್ ನಿಮ್ಗೆ ಆರಿಸಿರ್ತಾರ. ಆದ್ರೆ ನೀವು 4 12 ನಿಮ್ಮನೆ ಇಟ್ಕೋರಿ. 4ನೇ ಭಾಗನ ಜನತೆ ಕೊಡ್ಬೇಕಾ? ಅದಕ್ಕೆಲ್ಲ ಏರಿಸಿ ಕೊಡ ಅಂತ ನಾವ್ ಏನ್ ಪುಷ್ಕಟ್ ಕೊಡ ಅಂತ ಅಣ್ಣ. ಎಣ್ಣೆ 130 ಆಗೈತಿ ಕೆಜಿ ಪಾಕಿಟ್. ಏನ್ ತಿನ್ಬೇಕು ಬಡವ್ರು? ಎಲ್ಲ ಏರೈತಿ. ಯಾವ್ದು ಚಲೋ ಆಗಿಲ್ಲ ಅಣ್ಣ. ಎಲ್ಲಾನು ನಮ್ಗೆ ಅನ್ಯಾಯನೇ ಆಗೈತಿ ನೋಡೋಣ. ಜನತೆಗೆ ಇಷ್ಟು ತಮ್ಮ ಮನೆಗೆ ನೋಡ್ಕೊಳ ಅಂತಾರ. ನಮಸ್ಕಾರ ರೀ ಮೇಡಮ್ ಅವ್ರ. ನಾಚ್ಕೋಬೇಡ್ರಿ, ಅಲ್ಲಿ ನಿಂತ್ಕೊಂಡ್ ಮಾತಾಡ್ತೀರಿ. ನಾಚೋದ್ರಾಗ ಏನೈತಿ? ಏನ್ ನಿಮ್ಮ ಹೆಸರು? ನನ್ನ ಹೆಸರು ಕಾವೇರಿ. ಕಾವೇರಿ, ಓಕೆ. ನೋಡ್ರಿ ಅವ್ವ, ನೀವು ಬರ್ರಿ ಇಲ್ಲಿ. ಅವ್ರು 30 ವರ್ಷದಿಂದ ಅರ್ಜಿ ಕೊಟ್ಟಾರಂತ. ಏನ್ ಲಕ್ಷ್ಮಿ 30 ವರ್ಷಲಿಂತ್ರಣ ಈಗ 30 ಸದನ ಆಗೈತೆ ಅರ್ಜಿ. ಒಮ್ಮೆ ಕೊಟ್ಟು ಕೈ ಬಿಟ್ಟಿಲ್ಲ. 30 ಯಾಕೆ 60 ಸತ ಕೊಟ್ಟು ಬಂದ್ವಿ. ನಾನು ಅದಿನ ನೋಡ್ಯಾರ ಬಿಟ್ಟಾರ ಗೊತ್ತಿಲ್ಲ, ಇಸ್ಕೊಂಡಾರ. ಆದ್ರ ಮನಿ ಕೊಟ್ಟಿಲ್ಲ. ಬಂದವ್ರಿಗೆ ಒಳ್ಳೆ ಬಂದವ್ರಿಗೆ ಕೊಟ್ಟಿದಾರ. ಕಾವೇರಿ. ಕಾವೇರಿ ಅವ್ರೆ, ಈಗ ಲಕ್ಷ್ಮಿ ಅವರು ಕಾವೇರಿ ಅವರು 30 ವರ್ಷದಿಂದ ಅರ್ಜಿ ಕೊಟ್ಟಿದಾರಂತೆ. 30 ವರ್ಷದಿಂದ ಮನೆ ಆಗಿಲ್ಲ ಅಂದ್ರೆ ಅವ್ರು ಅರ್ಜಿ ಓದಿಲ್ಲ ಅಂತ. ನನಗೀಗ ಭೈರತಿ ರಣಗಲ್ ಸಿನಿಮಾ ನೆನಪಾಗ ಕುಂತೈತ್ರಿ. ಭೈರತಿ ರಣಗಲ್ ಸಿನಿಮಾದಲ್ಲಿ ಅರ್ಜಿ ಕೊಡ್ತಾನ್ರಿ, ಅವ್ರ ಅಪ್ಪ ಮಗ ಕೊಡ್ತಾನ್ರಿ,
ಅರ್ಜಿ ಓದೋದೇ ಅಲ್ರಿ. ಒಂದಿನ ಭೈರತಿ ರಣಗಲ್ ಏನು ಮಾಡ್ತಾನ್ರಿ, ಆ ಪತ್ರದಾಗ ನಿಮ್ಮ ಆಫೀಸ್ ಒಳಗೆ ಬಾಂಬ್ ಬಿಟ್ಟಿನಿ ಅಂತ ಬರ್ದಿರ್ತಾನ್ರಿ ಆತ. ಅದನ್ನು ಓದಲ್ರಿ ಅವ್ರು. ಹೌದಣ್ಣ. ಅದನ್ನು ಓದಲ್ರಿ. ಏನು ಆಮೇಲೆ ಬಾಂಬ್ ಬ್ಲಾಸ್ಟ್ ಆಗ್ಬಿಡ್ತೈತ್ರಿ ಭೈರತಿ ರಣಗಲ್ ಪತ್ರೊಳಗ. ಕೋರ್ಟ್ ಲಾಯರ್ ಜಡ್ಜ್ ಕೇಳ್ತಾರ್ರಿ, ಏನ್ ಬರ್ದಿದೆ ಅರ್ಜಿ ಒಳಗ ಯುವರ್ ಆನರ್, ನಾನು ಅದ್ರೊಳಗಡೆ ಬಾಂಬ್ ಬಿಡ್ತೀನಿ ಅಂತ ಬರ್ದಿದೆ. ಅದನ್ನೂ ಕೂಡ ಅಧಿಕಾರಿಗಳು ಓದಿಲ್ಲ. ಭಾಳ ಅದ್ಭುತವಾಗಿ ತೋರ್ಸರ್ರಿ. ನಿಮ್ಮಂತವ್ರಿಗೆ ಅದು ನಿಜವಾಗ್ಲೂ ಬಿಡ್ರಿ, ಅದು ಮಾತಾಡಂಗಿಲ್ರಿ ಒಟ್ಟ ಇಲ್ಲ. ಇಲ್ಲಣ್ಣ, ಮನೇದು ಒಂದ ಸಮಸ್ಯೆ ಅಲ್ಲ, ಓಣ್ಯಾಗ ಏನಾದ್ರೂ ಇಲ್ಲಿ ಯಾರು ದಿಕ್ಕನೇ ಇಲ್ಲ. ಕೇಳೋರ್ ಮೊನ್ನೆ ಒಂದು ಹುಡುಗ ಇಲ್ಲ ನೀರೊಳಗೆ ಬಿದ್ಸತ್ತ, ಮೆಂಬರ್ ಆದಂತಾರ ಬಂದನ್ನ ಚೆಕ್ ಮಾಡ್ಲಿಲ್ಲ. ನಮ್ಮ ಅಪ್ಪಾರ ನಮ್ಮ ಅಣ್ತಂಬರ ನಿಂತ ಇಲ್ಲಿ ಹಿಂದ್ಗಡೆ ಹೊಂಡ ಐತಣ್ಣ, ಹೊಂಡ ಐತಿ, ದೊಡ್ಡದ ಕಲ್ಯಾಣ ಐತಿ. ಇಲ್ಲ ಇಲ್ಲ ಅಣ್ಣ, ನಮ್ಮ ಮ್ಯಾಳಿಗೆ ಉಪಯೋಗ ಐತ್ರಿ ಏನಿಲ್ಲಣ್ಣ. ಆಮೇಲೆ ಗೌರ್ಮೆಂಟ್ ಏನ್ ತನಿಖೆ ಮಾಡ್ವಲ್ದು ಅದ್ರ ಬಗ್ಗೆ. ಸಣ್ಣ ಸಣ್ಣ ಮಗು ಅಣ್ಣ, ಸಣ್ಣ ಕೂಸಣ್ಣ ಬಿದ್ದಿದ್ದ. ಹಾ ಹೇಳು, ಮೆಂಬರ್ ಆದಂದವ್ರು ಸನೇಕ ಆಗ್ಲಿಲ್ಲ. ನಮ್ಮ ಮನೆಯೊಳಗೆ ಅಣ್ತಂಬರದು ಎಲ್ಲ ಕೂಡಿ ಆ ತಾಯಿಗೆ ಅಜ್ಜಿಗೆ ನಮ್ಮ ಅಪ್ಪಾರ ಆರಾಮಿಲ್ಲ ಅಂದ್ರು ಮನೆ ಮಟ್ಟ ಹೋಗಿ ಕರ್ಕೊಂಡು ಬಂದು ಅವ್ರಿಗೆ ಆಶ್ವಾಸನೆ ಕೊಟ್ಟು ಆ ಹುಡುಗಂದೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸಿ ನಮ್ಮ ಅಣ್ತಂಬ್ರು ಇಷ್ಟರು ಅದನ್ನ ಇದನ್ನ ವಿಚಾರಣೆ ಮಾಡಿದ್ರೆ ಮೆಂಬರ್ ಆದಂತವ ಬಂದು ಒಂದು ಸಮಾಧಾನ ಎರಡು ಮಾತು ಹೇಳಿಲ್ಲ. ಎರಡು ಸಮಾಧಾನ ಮಾತು. ದೊಡ್ಡ ಹೊಂಡ ಐತಿಲ್ಲಿ. ಏನ್ ಆರಿಸ್ ಬರ್ತಾರಣ್ಣ ಅವ್ರು, ನಮ್ಮ ಬಾಯಿಗೆ ಬೆಗಳ ಬರ್ತಾವ ನೋಡು. ಏನ್ ಆರಿಸ್ ಬಂದು ಏನ್ ಮಾಡೋದೈತಣ್ಣ, ಎಷ್ಟು ಬಡವ್ರ ಅದಾರ ಗೊತ್ತಿಲ್ಲ. ಓಣಿ ಒಳಗ ನೀನ್ ಬೇಕಾ ರೌಂಡ್ ಹೊಡೆದು ಬಾ, ಎಷ್ಟು ತ್ರಾಸ ಐತಿಲ್ಲ ಬಡವ್ರಿಗೆ. ಹಾ ಓಣಿ ಆಕಾರ ನೋಡು, ಹಾವು ಹೆಗ್ಗಣ ಚೋಳನ ಹಿಂಗ ಬರ್ತಾವ. ಕ್ಲೀನ್ ರೋಡ್ ಇಲ್ಲ. ಇಲ್ಲ ನಂದು ಬಾಯಿ ಭಾಳ ಜಾಸ್ತಿ, ನಾನು ಎಲ್ಲರಿಗೂ ಕಟ್ಟಾಕೀನಿ ಇಲ್ಲಿ. ಎಲ್ಲರೂ ಹೆದರ್ತಾರ, ಯಾರು ಮಾತಾಡಂಗಿಲ್ಲ. ಆಮೇಲೆ ಅಧಿಕಾರಿಗಳು ಬಂದು ತನಿಖೆ ಮಾಡಂಗಿಲ್ಲ. ದಿಕ್ಕಿಲ್ಲ ದೆಸೆ ಇಲ್ಲ ಈ ಏರಿಯಾಕಂತೂ. ಜೋಳಗಲ್ಲಿ ಹೆಂಗೈತಿ, ಕೆಸರಿನ ಏರಿಯಾ ಅದನ್ನ ಆಗ್ಬಿಟ್ಟೈತಿ. ಸುಧಾರಣೆ ಬೇಡ ಈ ಏರಿಯಾಕ. ಜೋಳಗಲ್ಲಿ ಗಂಗಾಪುರ ಪೇಟೆ ಜೋಳಗಲ್ಲಿ. ಇದು ಜೋಳಗಲ್ಲಿ ಹಿಂಗ ಇದ್ ಬಿಡೋದು. ಜವಳಗಲ್ಲಿ ಜೋತ್ಕೊಂಡ್ಬಿಟ್ಟೈತಿ ನೋಡಿ. ಹೇಳೋಣ, ಕ್ಲೀನ್ ಇಲ್ಲ, ಯಾರು ಗಟ್ರ ಬಳಿಯಾರ ಬರಲ್ಲ. ಒಂದ್ ಏನಿಲ್ಲ, ಬರೀ ಎಲ್ಲಿ ನೋಡ್ತಿ ಬಿದ್ದ ಮನಿ. ಬಡವರು ಯಾವಾಗ ತಗಡಿ ಗುಡಿಸಲ್ ಮನ್ಯಾಗ ತಗಡಿನ ಮನೆಗೆ ಸಾಯ್ಬೇಕ. ಅವ್ರು ಬರ್ತಾರ, ಭಿಕ್ಷೆ ಬೇಡಕ್ ಬರ್ತಾರ. ಅವಾಗ ಹಾಕ್ರಿ ನಮ್ಗೊಂದ್ ರೊಟ್ಟಿ ಅಂತಂದು. ಹಾ ಮತ್ತೆ ಹಂಗ ಬರ್ತಾರ ಅವ್ರು. ಹಾಕ್ರಿ ನಮ್ಗೊಂದ್ ರೊಟ್ಟಿ ಅಂತಂದ್ ಬರ್ತಾರ. ಅವಾಗ ಏನು ಇಲ್ಲ, ಯಾರು ವಿಚಾರಣೆ ಅಣ್ಣ. ಅಧಿಕಾರ ಬೇಕಂತ ಬಂದಿರ್ತೀರಿ, ಬಡವ್ರು ಸಹಾಯ ಮಾಡಕ್ ನಿಮ್ಗೆ ಆರಿಸಿರ್ತಾರ. ಆದ್ರೆ ನೀವು 4 12 ನಿಮ್ಮನೆ ಇಟ್ಕೋರಿ, 4ನೇ ಭಾಗನ ಜನತೆ ಕೊಡ್ಬೇಕಾ? ಅದಕ್ಕೆಲ್ಲ ಏರಿಸಿ ಕೊಡ ಅಂತ ನಾವೇನು ಪುಷ್ಕಟ್ ಕೊಡ ಅಂತ ಅಣ್ಣ. ಎಣ್ಣೆ 130 ಆಗೈತಿ ಕೆಜಿ ಪಾಕಿಟ್. ಏನ್ ತಿನ್ಬೇಕು ಬಡವ್ರು? ಎಲ್ಲ ಏರೈತಿ. ಯಾವ್ದು ಚಲೋ ಆಗಿಲ್ಲ ಅಣ್ಣ. ಎಲ್ಲಾನು ನಮ್ಗೆ ಅನ್ಯಾಯನೇ ಆಗೈತಿ ನೋಡೋಣ. ಜನತೆಗೆ ತಮ್ಮ ಮನೆಗೆ ನೋಡ್ಕೊಳ ಅಂತಾರ.